ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಲೋಟಸಲ್ಲಿ ಈ ಥರ ಸಿಂಪಲಾಗಿ ಫೋಲ್ಡಿಂಗು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಫೋಲ್ಡ್ ಮಾಡಿ ದೇವ್ರಿಗೆ ಇಡೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸಿಂಪಲಾಗಿ ನಾನು ಲೋಟಸ್ನ ಫೋಲ್ಡಿಂಗ್ ಮಾಡಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು ಈ ಲೋಟಸ್ನ. ಹೇಗೆ ಮಾಡಬೇಕು ಮತ್ತು ಯಾವ ಥರ ಇದನ್ನ ಫೋಲ್ಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಾನು. ಈಗ ಬನ್ನಿ ಹೇಗೆ ಮಾಡಬೇಕು ಮತ್ತು ಎಷ್ಟು ಚೆನ್ನಾಗಿ ಮಾಡ್ಬೋದು ನೀವು ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ. ನಾನು ಲೋಟಸ್ ತೊಗೊಂಡಿದ್ದೀನಲ್ಲ ನೋಡಿ, ನಾನು ಒಂದು 6-7 ಲೋಟಸ್ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ನೀವು ಯಾವುದೇ ಪೂಜೆಗೆ ಆಗಲಿ ಏನೇ ಫಂಕ್ಷನ್ ಆಗಲಿ ಲೋಟಸ್ಸು ತಂದೇ ತರ್ತೀರ ನೋಡಿ. ನೀವು ತಂದು ಇದೇ ಥರ ಇಡೋ ಬದಲು ನೋಡಿ ಈ ಥರ ಇಟ್ಬಿಡ್ತೀನಿ ನಾವು ದೇವರಿಗೆ, ಆಗ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಈ ಲೋಟಸಲ್ಲಿ ಒಂಥರ ಫೋಲ್ಡಿಂಗ್ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ನೋಡಿ. ಈ ಎಲೆ ಇರುತ್ತಲ್ಲ ನೋಡಿ, ಇದನ್ನ ಒಂದು ಎಲೆ ತಗೊಳ್ಳಿಗೆ ನೋಡಿ, ಅರ್ಧ ಮಡ್ಚಿ ಮತ್ತು ಇನ್ನೊಂದು ಕಡೆ ಆಫ್ ಮಡ್ಚಿ ನೋಡಿ. ಇಷ್ಟೇ ಈ ಥರ ಮಡ್ಚ್ಕೊಂಡ್ರೆ ಈಗ ನಾನು ಎಲ್ಲನೂ ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಒಂದು ಎಲೆ ತೊಗೊಳ್ತಿರಲ್ಲ ನೋಡಿ, ಇದು ಈ ಥರ ಅರ್ಧ ಫೋಲ್ಡು ಮತ್ತು ಈ ಕಡೆ ಅರ್ಧ ಫೋಲ್ಡು ನೋಡಿ. ಇಷ್ಟೇ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಾನು ಎಲ್ಲನೂ ಆಫ್ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈ ಥರ ನೋಡಿ ಎಷ್ಟು ಸಿಂಪಲ್ಲಾಗಿ ನೋಡ್ತಾ ಇದ್ದೀರಲ್ವ ಹೇಗೆ ಫೋಲ್ಡ್ ಮಾಡಬೇಕಂತ. ನಾನು ನೋಡಿ ಅದೇ ಥರ ಎಲ್ಲನೂ ಫೋಲ್ಡ್ ಮಾಡ್ತಾ ನೋಡಿ. ಈ ಥರ ಆಫ್ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಈ ಕಡೆ ಹಿಂಗೆ ಆಫ್ ನೋಡಿ, ಸಿಂಪಲ್ಲಾಗಿ ನೋಡಿ. ನೋಡ್ತಾ ಇದ್ದೀರಲ್ವ, ನಾನು ಇದೇ ಥರ ಎಲ್ಲನೂ ಈ ಥರ ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ. ಸಿಂಪಲ್ಲಾಗಿ ಏನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಥರ ಮಾಡಿ ದೇವ್ರಿಗೆ ಇಡೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೋಡಿ ಎಲ್ಲದನ್ನೂ ನಾನು ಇದೇ ಥರ ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ. ಈ ಥರ ಮಡ್ಚಿ ಈ ಕಡೆ ಮಡ್ಚ್ಕೊಂಡ್ರೆ ಆಯಿತು ನೋಡಿ. ಎಷ್ಟು ಸಿಂಪಲ್ಲಾಗಿ ನೋಡಿ ಒಳಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫೋಲ್ಡಿಂಗ್ ರೆಡಿ ನೋಡಿ. ಇಷ್ಟು ಕಲರ್ಫುಲ್ಲಾಗಿ ಲೋಟಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಈ ಥರ ದೇವ್ರಿಗಿಟ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ. ನೀವೇ ನೋಡಿ ಇದಕ್ಕೂ ಡಿಫ್ರೆನ್ಸು ನೋಡಿ. ಸಿಂಪಲ್ಲಾಗಿ ಯಾರು ಬೇಕಾದರೂ ಇದನ್ನ ಫೋಲ್ಡಿಂಗ್ ಮಾಡ್ಕೋಬೋದು ನೋಡಿ. ನಾನು ಇನ್ನೊಂದು ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇನ್ನೊಂದು ಲೋಟಸ್ ತೊಗೊಂಡಿದ್ದೀನಿ ನೋಡಿ. ನಾನು ಒಂದೊಂದೇ ನೋಡಿ ಈ ಥರ ನಿಮಗೆ 2 ಥರ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂದರೆ ನೋಡಿ, ಒಂದು ಲೋಟಸ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ಆಯಿತು. ಸಿಂಪಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದೇ ಥರ ನಾನು ಎಲ್ಲನೂ ಫೋಲ್ಡ್ ಮಾಡ್ತೀನಿ. ನೀವು ಈ ಥರ ಮಾಡಿ ಬೇಕಾದರೆ ಹಾರ ಹೊಲ್ದು ನೀವು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಒಂದೊಂದೂ ದೇವ್ರಿಗೆ ಇಡ್ಬೋದು ನೋಡಿ. ಸಿಂಪಲ್ಲಾಗಿ ತಾವ್ರೆವ ಫೋಲ್ಡಿಂಗು ರೆಡಿಯಾಗಿದೆ. ನಾನು ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊತೀನಿ ನೋಡಿ. ಈ ಥರ ನೋಡಿ ಇದೊಂದು ಫೋಲ್ಡಿಂಗು ನೋಡಿ. ಇದನ್ನು ನಾನು 2 ಥರ ಮಡ್ಚಿದ್ದೀನಿ ನೋಡಿ. ಇದನ್ನ ಒಂದೇ ಥರ ಮಡ್ಚಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ನಾನು ಇದೇ ಥರ ಎಲ್ಲದನ್ನೂ ಮಾಡಿ ತೋರಿಸ್ತೀನಿ ನಿಮಗೆ. ಯಾರು ಬೇಕಾದರೂ ಮಾಡ್ಬೋದು ಈ ಫೋಲ್ಡಿಂಗ್ನ ನಾನು ಎಲ್ಲನೂ ಅದೇ ಥರ ಫೋಲ್ಡ್ ಮಾಡ್ಕೊತೀನಿ ತುಂಬ ಸಿಂಪಲ್ಲಾಗಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಫೋಲ್ಡಿಂಗು ನೋಡಿ, ನಾನು ಫೋಲ್ಡಿಂಗ್ ಮಾಡಿದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ನೋಡಿ. ಈಗ ನೋಡಿ ನಾನು ಎಲ್ಲ ಲೋಟಸ್ನೂ ಫೋಲ್ಡಿಂಗ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೆ. ನೀವು ಇದೇ ಥರ ಮನೆಯಲ್ಲಿ ಫೋಲ್ಡ್ ಮಾಡಿ ದೇವ್ರಿಗೆ ಅರ್ಪಿಸಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕ್ಕೂ ಅಷ್ಟೇ, ದೇವ್ರಿಗೂ ಚೆನ್ನಾಗಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಒಂದನ್ನು ದೇವ್ರ ಹತ್ರ ಇಟ್ಟು ತೋರಿಸ್ತೀನಿ ನೋಡಿ. ಈಗ ನಾನು ರಾಘವೇಂದ್ರ ಸ್ವಾಮಿಗೆ ಇದನ್ನ ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ ರಾಘವೇಂದ್ರ ಸ್ವಾಮಿಗೆ ಫೋಟೋಗೆ ನಾನು ಲೋಟಸ್ಸು ಫೋಲ್ಡಿಂಗ್ ಮಾಡಿದ್ನಲ್ಲ ಅದನ್ನ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ನೋಡ್ತಾ ಇದ್ದೀರಲ್ವ, ನೀವು ಇದೇ ಥರ ಫೋಲ್ಡ್ ಮಾಡಿ ಮನೆಯಲ್ಲಿ ದೇವರಿಗೆ ಅರ್ಪಿಸಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಮನೆಗೆ ಲೋಟಸ್ ತಂದಾಗ ಇದೇ ಥರ ಫೋಲ್ಡ್ ಮಾಡಿ ಇಡೀ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೂ ಇದು ಇಷ್ಟ ಆದಲ್ಲಿ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಬಾಯ್.